ನಮಸ್ಕಾರ ಸಾಹೇಬ್ರ. ಹಾಂ ನಮಸ್ಕಾರ ಸರ್. ನಿಮ್ಮದು ಯಾವರು? ಆಡೂರು ರೀ ಸರ್. ಆಡೂರು. ತಮ್ಮ ಹೆಸರು ಹೇಳ್ಬೋದಾ? ಅಬ್ಬು ಸಾಲ್ಯ ಪತ್ತೆಗೂಡ್ರಿ. ಹಾಂ ಸರ್, ನಮ್ಮದು ಫ್ಲಾಟಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಾಂ ಸರ, ಈ ಸಲ ನವಮಿ ಹಚ್ಚೇವ್ರಿ. ಹ್ಞೂ ರೀ. ವರ್ಷ ಬೇರೆ ಬೇರೆ ಹಚ್ತಿದ್ವಿ. ಈ ಸಲ ನಮ್ಗೆ ಹೆಚ್ಚೈತದೆ. ಹ್ಞೂ ರೀ. 20 ಪ್ಯಾಕೆಟ್ ತೊಗೊಂಡಿವಿ ರೀ. ಹ್ಞೂ ರೀ. 20,000 ಚಿಲ್ಲರ ಸುಶಿ ಬಂದವು. ಬೀಜ ಸಂಖ್ಯೆನೂ ಹೆಚ್ಚಿಗೆ ಬಂದೈತಿ. ಹ್ಞೂ ರೀ. ಒಂದು ಪ್ಯಾಕೆಟ್ಗೆ 150-200 ಬೀಜ ಹೆಚ್ಚಿಗೆ ಬಂದೈತಿ. ಹೌದು, ಓಕೆ ರೀ. ಹಾಂ, ಅದರಿಂದ ನಮ್ಗೆ ಭಾಳ ಉಪಯೋಗ ಆಗೈತಿ ರೀ. ಬಟ್ ಹಳದಿನೂ ಚೆನ್ನಾಗೈತಿ, ಆರೆಂಜು ಚೆನ್ನಾಗೈತಿ. ಹ್ಞೂ ರೀ. ಈ ಸಲ ಇನ್ನೂ ಹೈಟ್ ಬರ್ಬೇಕೈತಿ ರೀ. ಈ ಸಲ ಮಳೆ ವಾತಾವರಣ ಇರ್ಲಿದ್ದಕ್ಕೆ ಈ ಒಂದು ಸೊಂಟ ಮಠ ಐತ್ರಿ ಗಿಡ ಈಗ. ಬಟ್ ಇನ್ನೂ ವಾತಾವರಣ ಸರಿ ಇರ್ತಿದ್ರೆ ಇನ್ನೂ ಹೈಟ್ ಹೆಚ್ಚಿಗೆ ಬರ್ತಿದ್ರಿ. ಇನ್ನೂ ಸಂಖ್ಯೆ ಜಾಸ್ತಿ ಆಕೈತೆ. ನಮ್ಗೆ 150ರಿಂದ 160 ಮಗ್ ಸೆಟ್ ಆಗ್ಬೇಕು. ಈಗ 100-120 ಮಗ್ ಸೆಟ್ ಐತ್ರಿ ಈಗ. ಇನ್ನು ಮುಂದೆ ನೋಡ್ಬೇಕ್ರಿ ಇದು ಏನೇನು ಹೆಂಗೆ ಬರ್ತೈತಿ ಇನ್ನೂ ನೋಡ್ಬೇಕಿದೆ. ಅಂದ್ರೂ ಈಗ ಚೆನ್ನಾಗೈತೆ ಸರ್. ಹಾಂ, ಅಡ್ಡಿ ಇಲ್ಲ. ಈಗ ಸ್ಟಾರ್ಟ್ ಆಗೈತಿ ರೀ. ಈಗ ಸ್ಟಾರ್ಟ್ ಆಗೈತಿ. ಇನ್ನು ದಸರಾಕ ನೀವು ಹೊರ್ಕೋಬೋದು ಆರಾಮ್ಸೆ. ಹಾಂ, ದಸರಾಕ್ಕೆ ನಮ್ಗೆ ಫುಲ್ ಬರ್ತೈತಿ ಸರ್. ಫುಲ್ ಬರ್ತೈತಿ ರೀ. ಎಷ್ಟು ಅಂದಾಜು ಎಷ್ಟು ಟನ್ ಬರ್ಬೋದು ಒಂದು ಎಕರೆಗೆ? ಲೆಕ್ಕಕ್ಕೆ ರೀ, ಒಂದು ಎಕರೆಗೆ ಒಂದು 17ರಿಂದ 18 ಕ್ವಿಂಟಲ್ ಬರ್ಬೇಕು ಸರ್. ಈಗ 17 ಒಂದು ಕಟಾವ್ಗೆ. ಒಂದು ಕಟಾವ್ರಿ. ಹಾಂ, ಒಂದು ಕಟಾವ್ಗೆ ಅಷ್ಟು ಮಾಲ್ ಬರ್ಬೇಕು ರೀ ನಮ್ಗೆ. ಇನ್ನು ಎಷ್ಟು ದಿನ ಆಯ್ತು ರೀ ಬಾಕಿ? ಈಗ ಇನ್ನು 15-16 ದಿನ ಆಯ್ತು ಸರ್. 15-16 ದಿನ. ಮತ್ತು ಬಾಕಿ ಈಗ ಅದ್ರ ತಕ್ಕಂಗೆ ಸೆಟ್ಟಿಂಗ್ ಆಗೈತಲ್ಲ ನಿಮ್ಗೆ? ನಿಮ್ಗೆ ಇಳುವರಿ ಎಲ್ಲ ಸೆಟ್ ಆಗೈತಿ? ಸರ್. ಹೂವಿನ ಕ್ವಾಲಿಟಿ ಹೆಂಗೈತ್ರಿ ಸಾಹೇಬ್ರ? ನಮ್ದು ಫಸ್ಟ್ ಕ್ಲಾಸ್ ಏವನ್ ಐತ್ರಿ. ಮಾರ್ಕೆಟ್ನಾಗೂ ಬೇಡಿಕೆ ಐತಿ. ಬೇಡಿಕೆ ಐತ್ರಾ? ಫುಲ್. ಯಾವ ಮಾರ್ಕೆಟ್ ಕಳಿಸ್ತೀರಿ ನೀವು? ನಾವು ಹಾವೇರಿ ಕಳಿಸ್ತೀವಿ ರೀ, ಹುಬ್ಳಿ ಕಳಿಸ್ತೀವಿ, ಗೋವಾ ಕಳಿಸ್ತೀವಿ. ಹಾಂ, ಗೋವಾದಾಗ ಏನಂತಾರೆ? ಗೋವಾದಾಗ ಚೆನ್ನಾಗೈತೆ ಅಂತಾರೆ. ಚೆನ್ನಾಗೈತೆ ಅಂತ. ಬದ್ಲಿದಕ್ಕೆ ಇದಕ್ಕೆ ನೋಡಿದ್ರೆ ಇದು ಒಂದಿನ ತಡಿತೈತ್ರಿ. ಕಲರು ಚೆನ್ನಾಗೈತಿ, ಫಿನಿಶಿಂಗು ಚೆನ್ನಾಗೈತಿ. ಫಿನಿಶಿಂಗ್ ಚೆನ್ನಾಗೈತಿ. ಮತ್ತು ಇದು ಹೆಂಗೈತ್ರಿ ನಿಮ್ಮದು? ಗಟ್ಟಿತನ ಹೆಂಗೈತೆ? ಅದು ಗಟ್ಟಿನ ಗಿಡನೂ ಗಟ್ಟಿ ಐತ್ರಿ. ಜಾಸ್ತಿ ಹರಿ ಮುರಿಯಲ್ಲ, ಪಕ್ಕಲ್ ಮುರಿಯಲ್ಲ, ಗಿಡ ಹೊಳ್ಳಲ್ಲ, ಗಟ್ಟಿ ಐತ್ರಿ ತಳಿ. ಮತ್ತು ಕೆಂಪದು ರೀ? ಕೆಂಪದು ಎರಡು ರೀ. ಕೆಂಪದ ಹಳದಿ ಎರಡು ಸೇಮ್ ಹೊರಾಟಿ ರೀ. ಸೇಮ್ ಹೊರಾಟಿ, ಡಿಫರೆನ್ಸ್ ಏನಿಲ್ಲ. ಸೇಮ್ ಎರಡು ಸೇಮ್ ಹೊರಾಟಿ. ಮತ್ತು ಇದು ನಿಮ್ಗೆ ಗಿಡದ ಕಲರ್ ಹೆಂಗೈತ್ರಿ? ಕಲರು ಚೆನ್ನಾಗೈತಿ. ಇದು ಹೂವಿನ ಕಲರ್? ಹೂವಿನ ಕಲರ್ ಏವನ್ ಕಲರ್ ರೀ. ಇದಕ್ಕೆ ನೀವು ಮತ್ತೊಂದು ಕಂಪ್ನಿಗೆ ಇದಕ್ಕೆ ಹೋಲಿಸಿದ್ರೆ ಇದು ಚೆನ್ನಾಗಿತ್ತು ರೀ. ಎಲ್ಲ ಕಂಪ್ನಿಗಿಂತನೂ ಚೆನ್ನಾಗಿದೆ. ಕಲರ್ ಹಿಡಿಸೈತಿ ರೀ. ಕಲರ್ ಆಯ್ತು. ಮತ್ತು ಈಗ ಎಷ್ಟು ಎಕರೆ ಮಾಡೀರಿ ನೀವು? ನಾವು 4 ಎಕರೆ ಹಚ್ಚೇವು ಸರ್. 4 ಎಕರೆ. 2 ಎಕರೆ ನಿಮ್ದು ಮಾಡೇವಿ, 2 ಎಕರೆ ಮತ್ತು ಬೇರೆ ಥರ ತಳಿನೂ ಹಚ್ಚೇವಿ. ಫುಲ್ 2 ಎಕರೆ ನಿಮ್ದು. ಇದು ನಿಮ್ದು ಆಡೂರಾಗ ಈ ಅಂದಾಜು ಈಗ ಏರಿಯಾದಾಗ ಮಾರಿಗೋಲ್ಡನ್ನು ಬೆಳೀತಕ್ಕಂಥ ಪ್ರದೇಶ ಎಷ್ಟಿರ್ಬೋದು ರೀ? ಒಂದು 150 ಎಕರೆ ಐತೆ ನೋಡಿ ಸರ್. 150 ಎಕರೆ. ಇಡೀ ಹಾವೇರಿ ಜಿಲ್ಲಾದಾಗ ನಂಬರ್ 1 ಆಡೂರು ಬೆಳೀತಕ್ಕಂಥದ್ದು. ಇದನ್ನು ಎಲ್ಲೆಲ್ಲಿ ಕಡೆ ಕಳಿಸ್ತೀರಿ ನೀವು ಮಾರ್ಕೆಟ್? ಹೂವು ಗೋವಾಕ್ಕೆ ಹೋಗ್ತೀವಿ, ಉಡುಪಿ, ಮಂಗಳೂರು, ಭಟ್ಕಲ್ ಎಲ್ಲ ಯಾವ ನಮ್ಮ ಮಾರ್ಕೆಟ್ ಏರಿಕೆ ಇರ್ತೈತಿ ಆ ಕಡೆ ಹೋಗ್ತೀವಿ ಮಾಲ್. ಎಲ್ಲ ನಮ್ದು ಎಲ್ಲ ಕಡೆ ಬೇಡಿಕೆ ಐತಿ. ಬೇಡಿಕೆ ಇದ್ದಲ್ಲೇ ಕಳಿಸ್ತೇವೆ. ಅಲ್ಲ ನಮ್ದು ಈ ವೆರೈಟಿ ರೀ? ನಿಮ್ದು ಎಲ್ಲ ಕಡೆನೂ ಬೇಡಿಕೆ ಐತಿ. ಬೇಡಿಕೆ ಐತ್ರಾ? ಕೊನೆಯದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಚೆನ್ನಾಗಿದೆ ಸರ್. ನೋಡೋಣ್ರಿ, ಮಾಲ್ ತೆಗಿಯೋಣ, ಬೆಳೆಯೋಣ, ವೇಟ್ ಮಾಡೋಣ, ರೇಟ್ ಏನಾಕೈತಿ ಅದ್ರ ಮೇಲೆ ದೇವ್ರ ಮೇಲೆ ಡಿಪೆಂಡ್. ರೇಟ್ ಚೆನ್ನಾಗೈತಪ್ಪ ಅಂದ್ರೆ ಚಲೋ ಪ್ರಾಫಿಟ್ ಚಲೋ ಆಕೈತಿ. ಬೆಳೆಯೋದಂತೂ ಚಲೋ ಬೆಳೆದೈತಿ ರೀ. ಕ್ವಾಲಿಟಿ ಐತಿ. ಇದು ಯಾವುದೇ ರೋಗ ಈಗ ಏನೂ ಇಲ್ಲ? ರೋಗ ಎಲ್ಲ ಏನಿಲ್ಲ. ವಾತಾವರಣ ತಕ್ಕಂಗೆ ಐತ್ರಿ. ನಮ್ಮ ಕೈಯಾಗ ಇರ್ತೈತಿ ರೀ. ಬಟ್ ಬೆಳೆಸೋದು ಹಚ್ಚೇವಂತ ಮನ್ಯಾಗ ಕುಂತ್ರೆ ಆಗಲ್ಲ, ಬೆಳೆಯಲ್ಲ. ದಿನ ಅದ್ರೊಳಗೆ ದುಡಿದ್ರೆ ಸಿಗ್ತೈತಿ. ಎಷ್ಟು ದುಡಿತೀವಿ ಅಷ್ಟು ಕೊಡ್ತೈತಿ. ಮಗಿ ಈಗೆಲ್ಲ ಚೆನ್ನಾಗೈತಲ್ರಿ? ಚೆನ್ನಾಗೈತೆ. ನೀವು ಇದು ಕೊನೆಯದಾಗಿ ಏನು ಹೇಳಕತ್ತೀರಿ ಕಂಪ್ನಿಗೆ? ಕೊನೆಯದಾಗಿ ಕಂಪ್ನಿಯವ್ರಿಗೆ ನಮಸ್ಕಾರ ರೀ. ಚಲೋ ಐತಿ ಬೀಜ ಏನ್ರಿ. ಒಳ್ಳೆ ಹೊರಾಟಿ ತೆಗೀರಿ. ಈ ವರ್ಷ ಇದು ತೆಗ್ದಿರಿ. ಇನ್ನು ಮುಂದಕ್ಕೆ ಏನು ಇದೇ ಬಿಡ್ತಿರೋ ಬೇರೆ ಬಿಡ್ತಿರೋ. ಬಟ್ ಆರೆಂಜಿಂದ ಸ್ವಲ್ಪ ರೆಡ್ ಬರ್ಬೇಕ್ರಿ. ಹಾಂ, ಕರೆಕ್ಟ್. ಆರೆಂಜ್ ಏನು ಹೂ ಐತಿ ರೀ, ಕ್ವಾಲಿಟಿ ಆರೆಂಜ್ ಐತಿ. ಅದ ಸ್ವಲ್ಪ ರೆಡ್ ಬರ್ಬೇಕ್ರಿ. ಅದ್ರಾಗ ರೆಡ್ ಬಂದ್ರೆ ಇನ್ನೂ ಸೂಪರ್. ರೆಡ್ ಬಂದ್ರೆ ಇನ್ನೂ ಕ್ವಾಲಿಟಿ ಸೂಪರ್ ಆಕೈತಿ. ಆ ಗಿಡಕ್ಕೆ ಲೆವೆಲ್ ಎಕ್ದಮ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಕೈತಿ ರೀ. ಅದು ಎಕ್ಸ್ಪೋರ್ಟ್ ಹೋಗೈತೆ. ಅದು ಸ್ವಲ್ಪ ಕಲರ್ ಡಿಫರೆನ್ಸ್ ಮಾಡ್ಬೇಕು ನೀವು. ಡಿಫ್ರೆನ್ಸ್ ಮಾಡ್ಸನ್ರಿ. ಸ್ವಲ್ಪ ಡಿಫರೆನ್ಸ್ ಮಾಡಿದ್ರೆ ಹೈ ಕ್ವಾಲಿಟಿ ಮಾಲ್. ಬಟ್ ಎಲ್ಲೋ ಅಂತೂ ಸೂಪರ್ ಐತಿ. ಎಲ್ಲೋ ಏನು ತೆಗಿಯಂಗಿಲ್ಲ. ಎಲ್ಲ ಮಾಲ್ಕಿಂತನೂ ನಂಬರ್ 1. ಗಿಡದ್ದಾಗಲಿ ಮಗ್ಗಿ ಸಂಖ್ಯೆ ಆಗಲಿ ಸೂಪರ್, ಎಲ್ಲ ಸೂಪರ್ ಐತಿ. ಸೂಪರ್. ಮತ್ತು 4 ಮಂದಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರಿಗೆ ಹಚ್ಬೋದು ರೀ, ಬೆಳಿಬೋದು. ಈಗ ನಾವು ನಮ್ದು ಹಿಂಗೈತಿ, ಬೇಕಂದ್ರೆ ಬಂದು ನೋಡಿ ಹೋಗ್ಲಿ. ಇಲ್ಲಿ ಆಡೂರಾಗ ನರ್ಸರಿ ಹತ್ರ ಪ್ಲಾಟ್ ಐತಿ. ಅವ್ರಿಗೆ ಮುಂದೆ ಹಚ್ಚಬೇಕಪ್ಪ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ಲಿ. ಹೊಸಬ್ರು ಇದ್ರೆ ಹಳಬ್ರು ಇದ್ರೆ ಈಗ ಹಚ್ಚಾರ ಅವ್ರಿಗೂ ಹೆಂಗೈತಿ ಅಂತ ಗೊತ್ತಾಕೈತಿ.
ಈಗ ಅನುಭವ ಆಕೈತೆ ಅವ್ರು. ಈಗ ನವಮಿದು ನಮ್ದು ಆಲ್ಮೋಸ್ಟ್ ಅಲ್ಲಿ ಎಷ್ಟು ಎಕರೆ ಇರ್ಬೋದು ರೀ ಇಲ್ಲಿ? ನಿಮ್ದು ಈಗ ಇರ್ಬೋದು ರೀ ಸನ್ಯಾಗ ಒಂದು 50 ಎಕರೆ ಇರ್ಬೋದು ನಿಮ್ದು. 50 ಎಕರೆ ಐತ್ರಿ? ನಿಮ್ದು ಆಗೈತೆ ರೀ 50 ಎಕರೆ. ಆಡೋರಾಗ 50 ಎಕರೆ ಐತಿ. 50 ಎಕರೆ. ಥ್ಯಾಂಕ್ಸ್ ರೀ, ಧನ್ಯವಾದಗಳು.